ವಿಶ್ವವಿಖ್ಯಾತ ಮೈಸೂರು ದಸರಾದ 2ನೇ ದಿನ ವಿವಿಧ ಕಾರ್ಯಕ್ರಮಗಳಿರುವಂತದ್ದು. ಮಹಿಳಾ ಹಾಗೆ ಮಕ್ಕಳ ಕಲ್ಯಾಣ ಇಲಾಖೆಯ ವತಿಯಿಂದ ಇವತ್ತು ಮಹಿಳಾ ದಸರಾ ಉಪ ಸಮಿತಿಯಿಂದ ರಂಗೋಲಿ ಸ್ಪರ್ಧೆಯನ್ನು ಆಯೋಜನೆ ಮಾಡಿರುವಂತದ್ದು. ಸದ್ಯ ಅರಮನೆ ಅಂಗಳದಲ್ಲಿ ಅರಮನೆ ಮುಂಭಾಗ ಈ ರಂಗೋಲಿ ಸ್ಪರ್ಧೆಯನ್ನ ಆಯೋಜನೆ ಮಾಡಲಾಗಿದೆ. 120ಕ್ಕೂ ಹೆಚ್ಚು ಮಹಿಳೆಯರು ಈ ಒಂದು ರಂಗೋಲಿ ಸ್ಪರ್ಧೆಯಲ್ಲಿ ಭಾಗವಹಿಸಿರುವಂತದ್ದು. ವಿವಿಧ ಕಲಾಕೃತಿಗಳನ್ನ ರಂಗೋಲಿ ಮೂಲಕ ಬಿಡಿಸಿರುವಂತದ್ದು. ನವಿಲನ್ನ ಬಿಟ್ಟಿದ್ದಾರೆ. ಮತ್ತೊಂದು ಕಡೆ ಚಾಮುಂಡೇಶ್ವರಿ ದೇವಸ್ಥಾನವನ್ನು ಕೂಡ ರಂಗೋಲಿ ಮೂಲಕ ಅರಳಿಸಿರುವಂತದ್ದು. ಮತ್ತೆ ಆನೆಗಳಾಗಿರ್ಬೋದು, ಅಂದ್ರೆ ದಸರಾದಲ್ಲಿ ಭಾಗವಹಿಸುವಂತಹ ಒಂದು ಆನೆಗಳನ್ನ ಇದೀಗ ಬಿಟ್ಟಿರುವಂತದ್ದು. ಮತ್ತೊಂದು ಕಡೆ ಮಹಿಷ ಮರ್ದಿನಿಯ ಒಂದು ಚಿತ್ರವೂ ಕೂಡ ಇಲ್ಲಿ ಇರುವಂತದ್ದು. ಅಂದ್ರೆ ಬಹಳಷ್ಟು ವಿಭಿನ್ನವಾಗಿ ವಿಶೇಷವಾಗಿ ಮಹಿಳೆಯರು ತಮ್ಮ ರಂಗೋಲಿಗಳನ್ನ ಬಿಡಿಸಿರುವಂತದ್ದು ಎಲ್ಲರ ಕಣ್ಮನವನ್ನ ಸೆಳಿತಾ ಇದೆ. 120ಕ್ಕೂ ಹೆಚ್ಚು ಜನರು ವಿವಿಧ ಬಗೆಯ ಒಂದು ಏನು ರಂಗೋಲಿಗಳನ್ನ ಬಿಡ್ತಾ ಇರುವಂತದ್ದು. ಈ ಒಂದು ರಂಗೋಲಿ ಸ್ಪರ್ಧೆಯಲ್ಲಿ ಏನು ಅಧಿಕಾರಿಗಳು ಕೂಡ ಮೇಲುಸ್ತುವಾರಿಯನ್ನು ನೋಡ್ಕೊಳ್ತಾ ಇದ್ದಾರೆ. ಅಂದ್ರೆ ಒಬ್ಬರೇ ನಿಂತು 1 ಗಂಟೆಗಳ ಸಮಯಾವಕಾಶವನ್ನು ಕೊಡಲಾಗಿತ್ತು. ಆ ಮೂಲಕ ಇದೀಗ ರಂಗೋಲಿನ ಬಿಡಿಸ್ತಾ ಇರುವಂತದ್ದು ನೋಡ್ತಾ ಇದ್ದೀರಿ. ನವಿಲು ಆಗಿರ್ಬೋದು, ದಸರಾಗೆ ಶುಭಾಶಯವನ್ನ ಕೋರುವಂತದ್ದಾಗಿರ್ಬೋದು, ಹೀಗೆ ಬಗೆ ಬಗೆಯ ಕಲಾಕೃತಿಗಳಿರುವಂತದ್ದು. ಮತ್ತೊಂದು ಕಡೆ ಏನು ರಂಗೋಲಿಯಲ್ಲಿ ಆನೆ ಅಂಬಾರಿ ಹೊತ್ತಂತಹ ಒಂದು ದೃಶ್ಯವು ಕೂಡ ಇದೀಗ ಹರಳಿರುವಂತದ್ದು. ಅಂದ್ರೆ 1 ಗಂಟೆ ಸಮಯವನ್ನ ಕೊಟ್ಟಿದ್ರು. ಆ ಒಂದು ರಂಗೋಲಿಯನ್ನ ಬಿಡಿಸಿ ಅದಕ್ಕೆ ಬಣ್ಣ ತುಂಬುವಂತ ಕೆಲಸವನ್ನು ಕೂಡ ಮಹಿಳೆಯರು ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಇದರಲ್ಲಿ ಯಾವ ಒಂದು ಕಲಾಕೃತಿಗಳು ರಂಗೋಲಿಯಲ್ಲಿ ಚೆನ್ನಾಗಿ ಬರುತ್ತೆ ಅವರಿಗೆ ಒಂದು ಪ್ರೈಸ್ ಕೂಡ ಕೊಡುವಂತಹ ಕೆಲಸವನ್ನು ಕೂಡ ಮಾಡಿರುವಂತದ್ದು. ಒಟ್ಟಾರೆ ಏನು ಮಹಿಳಾ ದಸರಾ ಉಪ ಸಮಿತಿಯಿಂದ ಆಯೋಜನೆ ಮಾಡಿರುವಂತಹ ರಂಗೋಲಿ ಸ್ಪರ್ಧೆಯಲ್ಲಿ ಮಹಿಳೆಯರು ಬಹಳಷ್ಟು ಉತ್ಸಾಹದಲ್ಲಿ ಈ ಒಂದು ರಂಗೋಲಿ ಸ್ಪರ್ಧೆಯಲ್ಲಿ ಭಾಗವಹಿಸಿರುವಂತದ್ದು ಇಲ್ಲಿ ಕಂಡು ಬರ್ತಾ ಇದೆ. ಕ್ಯಾಮ್ರಾ ಪರ್ಸನ್ ಅರ್ಷಿತ್ ಜೊತೆ ನಂದೀಶ್, ನ್ಯೂಸ್ ಫಸ್ಟ್ ಮೈಸೂರು.